ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಡಿ ಪಿಕ್ಚರ್ಸ್. ನಾನು ನಿಮ್ಮ ವಿಶೇಷ್. ಸೊ ಈಗ ನಮ್ಮ ಜೊತೆ ಇದ್ದಾರೆ ಭಾರತಿ ಟೀಚರ್ ಚಿತ್ರತಂಡ. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ನಮಸ್ಕಾರ. ನಮಸ್ಕಾರ ಮೇಡಮ್, ಹೇಗಿದ್ದೀರಾ? ಸೂಪರ್. ನೀವು? ಸೂಪರ್. ಸೊ ಭಾರತಿ ಟೀಚರ್ 7ನೇ ಕ್ಲಾಸ್ ಪಾಸ್ ಆದ್ರೆ ಫೇಲ್ ಆದ್ರೆ? ಪಾಸಾ? ಓಕೆ. ಫಸ್ಟ್ ಆಫ್ ಆಲ್ ನಮ್ಮ ಆಡಿಯನ್ಸ್ಗೆ ನಿಮ್ಮ ಪರಿಚಯ ಒಂಚೂರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರೋಹಿತ್ ರಾಘವೇಂದ್ರ ಅಂತ. ನಮ್ಮ ಸಿನಿಮಾ ಭಾರತಿ ಟೀಚರ್ ಇದೆ ಜನವರಿ 16 ರಿಲೀಸ್ ಆಗಲಿದೆ. ಪ್ರತಿ ಸಿಂಗಲ್ ಸ್ಕ್ರೀನಲ್ಲೂ ಬರೀ 50 ರೂಪಾಯಿಗೆ ಟಿಕೆಟ್ ಸಿಗುತ್ತೆ. ದಯವಿಟ್ಟು ಎಲ್ಲರೂ ನೋಡಿ ಈ ಸಿನಿಮಾನ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ. ಅಲ್ಲ, ನಿಮ್ಮ ಬಗ್ಗೆ ಹೇಳಿ. ಅಂದರೆ ನಿಮ್ಮ ಇಂಟ್ರೊಡಕ್ಷನ್, ಲೈಕ್ ಸಿನಿಮಾ ಇಂಡಸ್ಟ್ರಿಗೆ ಹೇಗೆ ಬಂದ್ರಿ, ಮುಂಚೆ ಏನು ಮಾಡ್ತಾ ಇದ್ರಿ, ಆ ಥರ ನಿಮ್ಮ ಪರಿಚಯ. ಇದೇ ನನ್ನ ಫಸ್ಟ್ ಮೂವಿ ಆಗಿರುತ್ತೆ. ಇದಕ್ಕಿಂತ ಮುಂಚೆ ನಾನು ಒಂದು ಆಲ್ಬಮ್ ಸಾಂಗ್ ಮಾಡಿದ್ದೀನಿ, ಮಹಾವೀರ ಹನುಮಾತ. ಅದರಲ್ಲಿ ಶ್ರೀರಾಮನ ಪಾತ್ರ 1-2 ಮಿನಿಟ್ಸ್ ಪಾತ್ರ ಅಷ್ಟೇ. ಇದು ನನ್ನ ಫಸ್ಟ್ ಮೂವಿ. ಸೊ ಈ ಕ್ಯಾರೆಕ್ಟರ್ ಕೇಳಿದಾಗ ನನ್ನ ಕ್ಯಾರೆಕ್ಟರ್ನ ಹೆಸರು ರಾಜಶೇಖರ್ ಅಂತ. ರಾಜಶೇಖರ್ನ ಕ್ಯಾರೆಕ್ಟರ್ ಒಬ್ಬ ಹೋರಾಟಗಾರ, ಸಾಮಾಜಿಕ ಹೋರಾಟಗಾರ. ಏನೇ ಅನ್ಯಾಯ ಆದರೂ ಅದ್ರಿಗೆ ಎದುರು ಹೋಗಿ ನಿಲ್ಲುತ್ತಾನೆ ರಾಜಶೇಖರ. ಸೊ ಈ ಪಾತ್ರದ ಬಗ್ಗೆ ನನಗೆ ಕೇಳಿದಾಗ ಆ ಚಾನ್ಸ್ ನಮಗೆ ಸಿಕ್ತು, ಅಂದರೆ ಪರ್ಫಾರ್ಮೆನ್ಸ್ ಕೊಡೋ ಚಾನ್ಸ್. ಸೊ ಮಾಡಿದ್ರೆ ರಿಜಿಸ್ಟರ್ ಆಗುತ್ತೆ ಅನ್ನೋ ಇದರಲ್ಲಿ ನಾನು ಈ ಕ್ಯಾರೆಕ್ಟರ್ ಒಪ್ಕೊಳ್ಳೋದಾಯಿತು. ಆ್ಯಂಡ್ ಹಾಗೆ ಓಕೆ, ನಿಮ್ಮ ಬಗ್ಗೆ ಹೇಳಿದಾರೆ. ನಿಮ್ಮ ಹೆಸರು? ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಯಶಿಕಾ ನಿಸರ್ಗ. ನಾನು ಇಲ್ಲಿವರೆಗೂ 10+ ಸೀರಿಯಲ್ಸ್ ಮಾಡಿದ್ದೀನಿ. ಈಗ ತಾನೇ ರೀಸೆಂಟಾಗಿ ಉದೋ ಶ್ರೀ ರೇಣುಕಾ ಯಲ್ಲಮ್ಮದಲ್ಲಿ ರೇಣುಕಾಗಿ 450 ಎಪಿಸೋಡ್ಸ್ ಮಾಡಿದ್ದೀನಿ. ಹಾಗೆ 1-2-3 ಶಾರ್ಟ್ ಆ್ಯಡ್ಸ್ ಕೂಡ ಮಾಡಿದ್ದೀನಿ. ಹಾಗೆ ಶಾರ್ಟ್ ಮೂವೀಸ್ ಮಾಡಿದ್ದೀನಿ. ಅದರಲ್ಲಿ ಬೆಸ್ಟ್ ಚೈಲ್ಡ್ ಆ್ಯಕ್ಟರ್ ಅಂತ ಅವಾರ್ಡ್ ಕೂಡ ಸಿಕ್ಕಿತ್ತು 2023 ಈಗ ಭಾರತಿ ಟೀಚರಲ್ಲಿ ಭಾರತಿಯಾಗಿ ಮಾಡ್ತಾ ಇದ್ದೀನಿ. ಈ ಸಿನಿಮಾದ ಏನು ಅಂದರೆ, ಒಂದು ಹುಡುಗಿ ಇರ್ತಾಳೆ. ಅವಳ ಎಜುಕೇಷನ್ ಬಗ್ಗೆ ಮಾತ್ರ ಯೋಚನೆ ಮಾಡಲ್ಲ. ಪ್ರತಿಯೊಂದು ಮಗು ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಯೋಚನೆ ಮಾಡ್ತಾಳೆ. ಪ್ರತಿಯೊಬ್ಬರು ಕೂಡ ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಓದೋ ಹಾಗೆ ಬರೆಯೋ ಹಾಗೆ ಮಾಡಬೇಕು ಅಂತ ಅವಳದೊಂದು ದೊಡ್ಡ ಆಸೆ ಕನಸೆಲ್ಲ ಆಗಿರುತ್ತೆ. ನಿಮಗೆ ಈ ಸ್ಕ್ರಿಪ್ಟು ಹೇಗೆ ಬಂದಿದ್ದು, ಈ ಪ್ರಾಜೆಕ್ಟ್ ಹೇಗೆ? ಪ್ರಸನ್ನ ಸರ್ ನನ್ನ ಕ್ಯಾರೆಕ್ಟರ್ ನೋಡಿದ್ರು, ಹಾಗೆ ಮ್ಯಾಚ್ ಆಗುತ್ತೆ ಅಂತ ಒಂದು ಲುಕ್ ಟೆಸ್ಟ್ ಮಾಡಿದ್ರು. ಲುಕ್ ಆಡಿಷನ್ ಏನು ಮಾಡಿಲ್ಲ, ಬಟ್ ಜಸ್ಟ್ ನೋಡ್ಕೊಂಡ್ರು. ಆಮೇಲಿಂದ ನಾನು ಈ ಹೇಳಿದಾಗೆ ಚಾನ್ಸ್ ಸಿಕ್ತು ನಮಗೂ, ಅದೊಂದು ಲಕ್. ಅದಾದ್ಮೇಲಿಂದ ಹಂಗೆ ಹೋಯ್ತು. ಸೆಟ್ ಅಲ್ಲಿ ಒಂಚೂರು ಅದೇ ಪ್ರಸನ್ನ ಸರ್ ಟ್ರೈನಿಂಗ್ ಇಂದ ನನ್ನ ಪರ್ಫಾರ್ಮೆನ್ಸ್ ಕೊಡೋದಾಯ್ತು. ಓಕೆ. ಸೊ ಭಾರತಿ ಅವರೇ, ನೀವು 7ನೇ ಕ್ಲಾಸಾ ಸಿನಿಮಾದಲ್ಲಿ? 7th ಸ್ಟ್ಯಾಂಡರ್ಡ್ ಸಿನಿಮಾದಲ್ಲಿ. ರಿಯಲ್ ಆಗಿ ಕೂಡ 7th ಸ್ಟ್ಯಾಂಡರ್ಡ್ ಇದ್ದೆ ಸಿನಿಮಾ ಸ್ಟಾರ್ಟ್ ಆದಾಗ. ಇವಾಗ 8th ಸ್ಟ್ಯಾಂಡರ್ಡ್ ರಿಯಲ್ ಆಗಿ ಓದ್ತಾ ಇದ್ದಾರೆ. ಓಕೆ, ಪಾಸ್ ಆಗಿದೆ. 7th ಇಂದ ಪಾಸ್ ಆಗಿದ್ದಾರೆ. ಓಕೆ. ನೀವು ಚಿಕ್ಕ ವಯಸ್ಸಲ್ಲೆಲ್ಲ ಹೇಗೆ, ನಿಮ್ಮ ಬಾಲ್ಯ ಹೇಗಿತ್ತು? ಚಿಕ್ಕವಳಿಂದ ಮಾಡ್ಕೊಂಬಂದೆ. ಐ ಥಿಂಕ್ ನನಗೆ 7 years 6 years ನನ್ನ ಜರ್ನಿ ಸ್ಟಾರ್ಟ್ ಮಾಡಿದಾಗ. ಜರ್ನಿ ಸ್ಟಾರ್ಟ್ ಆಗಿ ಇವತ್ತು ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ. ಅದೇ ಹೇಳಿದ್ನಲ್ಲ, ಸೀರಿಯಲ್ಸ್ ಎಲ್ಲ ಮಾಡಿದ್ದೀನಿ ಅಂತ. ಸೊ ಅದರಿಂದ ಬಂದಿಲ್ಲಿ ಕುತ್ಕೊಂಡಿದ್ದೀನಿ. ಸರ್, ಟ್ರೈಲರ್ ನೋಡಿದರೆ ನೀವು ಒಬ್ಬ ಒಳ್ಳೆ ಕನ್ನಡ ಪರ ಹೋರಾಟಗಾರ ಅನ್ನೋದು ಕಾಣ್ತಾ ಇದೆ. ಸೊ ನಿಮಗೆ ಸಿನಿಮಾದಲ್ಲೇ ಈ ಥರ ಪರ್ಫಾರ್ಮೆನ್ಸ್ ಮಾಡಿದಾಗ ಸೊ ಹೇಗೆ ಪ್ರೂವ್ ಮಾಡ್ಕೊಂಡಿದ್ದೀರ ಅಂತ ಅನ್ಸುತ್ತೆ ಪರ್ಫಾರ್ಮೆನ್ಸ್ ಎಲ್ಲ? ಇದು ಫಸ್ಟ್ ಮೂವಿ ಆಗಿರೋದ್ರಿಂದ ಎಲ್ಲರೂ ಸಪೋರ್ಟು ಬೇಕಾಗಿರುತ್ತೆ. ಸೊ ಡೈರೆಕ್ಟರ್ ಅವರಿಂದ ಹಿಡಿದು ನಮ್ಮ ಕೋ ಆರ್ಟಿಸ್ಟ್ಸ್ ಎಲ್ಲರೂ ನಮ್ಮನ್ನು ಸಪೋರ್ಟ್ ಮಾಡಿ, ಅದೇ ಕೋಆಪ್ರೇಷನಿಂದ ಪೇಷನ್ಸಿಂದ ನೋಡಿಕೊಂಡು, ಸೊ ಇವರೆಲ್ಲರ ಸಪೋರ್ಟಿಂದ ನಾನು ಪರ್ಫಾರ್ಮೆನ್ಸ್ ಕೊಡೋದಾಯಿತು. ಆಮೇಲೆ ಕ್ಯಾರೆಕ್ಟರ್ ಏನಿದೆಯಲ್ಲ, ಇವ್ರ ಲೈನೇ ಬೇರೆ ಥರ ಇರುತ್ತೆ. ಇವ್ರ ಸ್ಕ್ರೀನ್ ಪ್ಲೇ, ಭಾರತಿ ಅವರೊಂದು ಚಿಕ್ಕ ಮಗು ಆ ಥರ ಮುದ್ದಾಗಿ ತೋರಿಸಿರ್ತಾರೆ. ಬಟ್ ನಮ್ಮ ಕ್ಯಾರೆಕ್ಟರ್ ಅಂತ ಬಂದಾಗ ಒಂದು ಮಾಸ್ ಕಮರ್ಷಿಯಲ್ ಎಲಿಮೆಂಟ್ಸೇ ಇದೆ ನಮ್ಮ ಕ್ಯಾರೆಕ್ಟರಲ್ಲಿ. ಸೊ ಅಲ್ಲಿ ಪರ್ಫಾರ್ಮೆನ್ಸ್ ಕೊಡೋದು ತುಂಬ ಚಾಲೆಂಜಿಂಗ್ ಆಗಿತ್ತು, ಬಟ್ ಕೊಟ್ಟಿದ್ದೀವಿ. ಓಕೆ. ಅಂದರೆ ಸಿನಿಮಾದಲ್ಲೇ ನೀವು ಅವರು ಏನು ಮಾಡ್ತಾರೆ ಅದ್ರ ಅಪೋಸಿಟ್ ಇದು ಮಾಡತ್ತಾರ? ಅವ್ರ ಆಪೋಸಿಟ್ ಅಲ್ಲ, ನನಗೆ ನಾನೇ ಇರ್ತೀನಿ. ಅವ್ರ ಆಪೋಸಿಟ್ ಒಂದು ಪಾಯಿಂಟಲ್ಲಿ ಸ್ಕ್ರೀನ್ ಪ್ಲೇ ಬರುತ್ತೆ. ಆಮೇಲಿಂದ ಅವ್ರ ಕತೆ, ಅದೇ ಅವ್ರ ಕನಸು ನನ್ಸಾಗುತ್ತೆ ಇಲ್ಲೋದನ್ನೇ. ಪ್ರತಿ ಊರಲ್ಲೂ ಅಬ್ಸರ್ವ್ ಮಾಡಿದ್ರೆ ಈ ಥರ ಒಂದು ಕ್ಯಾರೆಕ್ಟರ್ ಇದ್ದೇ ಇರ್ತದೆ. ಸೊ ನೀವೆಲ್ಲ ಯಾರ ಕ್ಯಾರೆಕ್ಟರ್ ಈ ಥರ ಅಬ್ಸರ್ವ್ ಮಾಡಿದಿರಾ ನಿಮ್ಮ ಊರ ಸೈಡ್ ಎಲ್ಲಾದರೂ? ಅದೇ ಸರ್, ಈ ಥರ ಕ್ಯಾರೆಕ್ಟರ್ ಎಲ್ಲರೂ ನೋಡಿರ್ತಾರೆ, ನಿಮ್ಮಲ್ಲೇ ಇರ್ತಾ ಕ್ಯಾರೆಕ್ಟರ್. ಈಗ ನಿಮಗೊಂದು ಅನ್ಯಾಯ ಆದಾಗ ಸಮಾಜ ಅವೆಲ್ಲ ನೋಡ್ಕೊಂಡ್ರೆ ನೀವು ಮೋಸ್ಟ್ಲಿ ಫ್ರಸ್ಟ್ರೇಟ್ ಆಗಿ ಓಪನ್ ಅಪ್ ಆಗಲ್ಲ. ಆ ಕ್ಯಾರೆಕ್ಟರ್ ಓಪನ್ ಅಪ್ ಆಗುತ್ತೆ. ಅವ್ರು ಯಾರಿದಾರೋ ಅದನ್ನೆಲ್ಲ ನೋಡಲ್ಲ, ಪೊಲೀಸ್ ಇರಲಿ ಯಾರೇ ಇರಲಿ. ಸೊ ಈ ಕ್ಯಾರೆಕ್ಟರ್ ಬಗ್ಗೆ ಅದೇ
ಪ್ರತಿಯೊಬ್ರು ಲಂಚ ಕೇಳ್ತಿರ್ತಾರೆ. ಅದು ಮೋಸ್ಟ್ಲಿ ಇವ್ರಿಗೆ ಅನ್ಯಾಯ ಆಗಿದ್ದು ಅದೇ ಈ ಕ್ಯಾರೆಕ್ಟರ್ಗೆ ಆ ಲೈನಲ್ಲೇ ಲಂಚ ಕೇಳೋದು, ಇಲ್ಲ ಒಂದು ಡ್ಯೂಟೀಸ್ ಯಾರಾದ್ರೂ ಅವ್ರ ಡ್ಯೂಟೀಸ್ ಮಾಡ್ತಿದ್ರೆ ಅಲ್ಲಿ ಇವ್ರಿಗೆ ಕೋಪ ಬಂದು ಆ ಫ್ರಸ್ಟ್ರೇಷನ್ ಇಂದ ಅವ್ರು ಹೋರಾಟಗಾರ ಆಗ್ತಾರೆ. ಇವ್ರು ಎಲ್ಲರ ಲೈಫಲ್ಲಿ ಇದ್ದೇ ಇರುತ್ತೆ. ಓಕೆ. ಸೊ ನಿಮ್ಮ ತಂದೆ ಕ್ಯಾರೆಕ್ಟರ್ಗೆ ಸಿ.ಕೈ ಚಂದ್ರು ಅವ್ರು ಮಾಡಿದ್ದಾರೆ ಅನ್ಸುತ್ತಲ್ವಾ? ಇಲ್ಲ ಅವರು ನನ್ನ ತಂದೆ ಕ್ಯಾರೆಕ್ಟರ್ ಅಲ್ಲ, ನನ್ನ ತಂದೆ ಫ್ರೆಂಡ್, ಅಂದ್ರೆ ನನ್ನ ಮೇಸ್ಟ್ ಆಗಿ ಇರ್ತಾರೆ ಅವರು. ಬಟ್ ಜಾಸ್ತಿ ನಿಮ್ಮ ಜೊತೆನೇ ಇರ್ತಾರಲ್ಲ ಟ್ರೈಲರ್ ಎಲ್ಲ ಕಡೆ. ಅವರು ಅಂದ್ರೆ ನನಗೆ ನಾನು ಹುಟ್ಟಿದಾಗ ಅಪ್ಪ ಸತ್ತೋಗ್ಬಿಟ್ಟಿರ್ತಾರೆ. ಸೊ ಅವರೇ ನನ್ನ ಬೆಳ್ಸೋದು ಎಲ್ಲ. ಓಕೆ ಓಕೆ. ಅವ್ರ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಭಾರತಿಗೆ ಅವರ ಕನಸಿರುತ್ತೆ ಮಾರ್ಗದರ್ಶಿ, ಆ ತರ ಕ್ಯಾರೆಕ್ಟರ್ ಅವ್ರದ್ದು ಸಿ.ಕೈ ಚಂದ್ರು. ಸೊ ಅವರು ಒಬ್ಬ ಸೀನಿಯರ್ ಆರ್ಟಿಸ್ಟ್, ಅವರಿಂದ ಏನು ಕಲ್ತ್ರಿ? ಸೆಟಲ್ ಎಲ್ಲ ಹೇಗಿದ್ರು? ತುಂಬಾ ಕಲ್ತಿದ್ದೀನಿ. ಅವರು ಈಗ ಏನೋ ಈಗ ದೊಡ್ಡ ದೊಡ್ಡ ಡೈಲಾಗ್ ಎಲ್ಲ ಇರ್ತಿತ್ತು ಅವ್ರ ಜೊತೆ ನಂದು ಸೀನ್ ಎಲ್ಲ ಇದ್ದಾಗ, ಅವಾಗ ಸ್ವಲ್ಪ ಮಿಸ್ಟೇಕ್ ಆದಾಗೆಲ್ಲ ಅವರು ಕೂಡ ಹೇಳ್ಕೊಟ್ಟಿದ್ದಾರೆ. ಈ ತರ ಮಾಡು ಸಖತ್ತಾಗಿ ಬರುತ್ತೆ. ಅವರು ಕೂಡ ಸ್ವಲ್ಪ ತಿದ್ದಿ ಎಲ್ಲ ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಅವರು ಕೂಡ ನನಗೆ ತುಂಬಾನೇ ಕೋಆಪ್ರೇಟ್ ಮಾಡಿ ನನ್ನ ಜೊತೆ ಸಪೋರ್ಟ್ ಮಾಡಿ, ಇಬ್ರದ್ದು ಕಾಂಬಿನೇಷನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಸೊ ನಿಮ್ದೇನೋ ಪೋಷಣೆ ಇದೆ ಅವ್ರ ಜೊತೆ? ಸಿ.ಕೈ ಚಂದ್ರು ಸರ್ ಒಂದ್ ಪೋರ್ಷನ್ ಅಲ್ಲಿ ಇದೆ. ಅದೇ ಹೇಳಿದ್ನಲ್ಲ, ಅವರು ಸಪೋರ್ಟ್ ಮಾಡಿದ್ರು. ಅವ್ರು ಅಷ್ಟು ದೊಡ್ಡ ಆರ್ಟಿಸ್ಟ್ ಆಗಿ ನಾವಿನ್ನು ಇದೇ ಫಸ್ಟ್ ಟೈಮ್ ಫೇಸಿಂಗ್. ಬಟ್ ಅವ್ರ ಆ ಪೇಷನ್ಸ್ ಇಂದ ಹಿಡಿದು ಅಲ್ಲಿ ಅವರು ಹೇಳ್ಕೊಟ್ರು, ಈ ತರ ಸ್ಟೈಲ್ ಅಲ್ಲಿ ಮಾಡು, ಈ ತರ ಮಾಡೋದು. ಆ ತರ ಸಪೋರ್ಟ್ ಸಿಕ್ಕಿದೆ ಸರ್, ನಮ್ಮ ಲಕ್. ಓಕೆ. ಸಿನಿಮಾದಲ್ಲೇ ಹಿಂದೆ ಪೋಸ್ಟಲ್ ನೋಡಿದ್ರೆ ಗೊತ್ತಾಗುತ್ತೆ, ತಾರೆ ಒಳಗ ತುಂಬಾ ಇದೆ. ಸೊ ಇನ್ನು ಯಾರ್ಯಾರು ಇದ್ದಾರೆ? ಸಿ.ಕೈ ಚಂದ್ರು ಸರ್ ಗುರುಗಳ ಪಾತ್ರದಲ್ಲಿ, ಅಶ್ವಿನಾಸನ್ ಅವರು ಪೊಲೀಸ್ ಇನ್ಸ್ಪೆಕ್ಟರ್, ಜಿ ಅವರು ಕೆಂಪಣ್ಣ, ಆಮೇಲೆ ದಿವ್ಯಾ ಆಂಚನ್ ಅವರು ಅವ್ರ ಹೆಂಡತಿ, ಇವರೆಲ್ಲ ಇದ್ದಾರೆ. ನೀರಾ ಅಂತ, ಜಯಕ ಅಂತ ಇವ್ರು ಇದ್ದಾರೆ, ಸೌಜನ್ಯ ಸುನಿಲ್ ಅಂತ. ಆಮೇಲೆ ಸ್ಪೆಷಲ್ ಅಪಿಯರೆನ್ಸ್ ಅಲ್ಲಿ ಆದಿತ್ಯ ಸರ್, ಇನ್ನೊಂದು ಸ್ಪೆಷಲ್ ಪವರ್ಫುಲ್ ಅಪಿಯರೆನ್ಸ್ ಅಲ್ಲಿ ನಮ್ಮ ಸಂತೋಷ್ ರೆಡ್ ಸರ್. ಸರ್ ಒಂದು ಸಾಂಗ್ ರಿಲೀಸ್ ಆಗಿದೆ ನೋಡಿದೆ, ಬಾಬಾ ಕನ್ನಡಿಗ ಅಂತ. ಸೊ ಆ ಸಾಂಗ್ ಬಗ್ಗೆ ಹೇಳೋದಾದ್ರೆ? ಆ ಸಾಂಗು ನನ್ನ ಫಸ್ಟ್ ಡ್ಯಾನ್ಸ್ ಮೂಮೆಂಟ್ಸ್ ಆಗಿತ್ತು. ಪ್ರಶಾಂತ್ ಸರ್ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಒನ್ ಡೇ ಫುಲ್ ನಾನ್ ಸ್ಟಾಪ್ ಶೂಟ್ ಮಾಡಿದ್ದಾರೆ. ಅದು ಬೆಳಿಗ್ಗೆ ಸ್ಟಾರ್ಟ್ ಮಾಡಿ ನೈಟ್ ಮುಗಿಸ್ಬಿಟ್ಟು ನೆಕ್ಸ್ಟ್ ಡೇ ರಿಲೀಸ್ ಮಾಡಿದ್ದೀವಿ ಲಿರಿಕಲ್ ವಿಡಿಯೋ. ಸೊ ಚೆನ್ನಾಗಿ ಬಂದಿದೆ ಸಾಂಗ್. ಆ ಸಾಂಗ್ ಬರೆದಿದ್ದು ನಮ್ಮ ML ಪ್ರಸನ್ನ ಅವರೇ. ಸೊ ಲಿರಿಕ್ಸು ಪವರ್ಫುಲ್ ಆಗಿದೆ. ನೀವೊಂದ್ಸರಿ ಕೇಳಿ. ಆ ಸಾಂಗ್ನ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು, ನಮ್ಮ ಕನ್ನಡ ಬಗ್ಗೆ ಸಾಂಗ್ ಇಡೋದಾದ್ರೆ. ಸೊ ಅದೊಂದು ಎಕ್ಸ್ಪೀರಿಯನ್ಸ್. ಸೊ ನಿಮ್ಮ ಸ್ಕೂಲ್ ಲೈಫಲ್ಲೇ ನಿಮ್ಮ ಫೇವ್ರೆಟ್ ಟೀಚರ್ ಅಂದ್ರೆ ಯಾರು? ನಿಮಗೆ ಯಾರು ಇಲ್ವಾ? ಮ್ಯಾಥ್ಸ್, ಇಲ್ಲ ಅಂದ್ರೆ ಪಿಟಿ ಸರ್. ಯಾವ ಟೀಚರ್ ಜಾಸ್ತಿ ಹೊಡಿತಾ ಇದ್ದಿದ್ದು? ಟೀಚರ್ಸ್ ಅಲ್ಲಿ ಅಂದ್ರೆ ನಮ್ದು ಗರ್ಲ್ಸ್ ಹೈಸ್ಕೂಲ್ ಇರೋದ್ರಿಂದ ಟೀಚರ್ಸ್ ಯಾರು ಹೊಡಿಯಲ್ಲ. ನಿಮ್ಗೆ ಇಷ್ಟಪ್ಪ ಹಂಗಿಲ್ಲ. ನಮಗೆ ಏನಾದ್ರೆ ಯಾವಾಗ ಸಿಕ್ತಾಗೆಲ್ಲ ಹೊಡಿಯೋರು, ನಾವು ಎದ್ರಿ ಕಂಡ್ರೆ ಹೊಡಿಯೋರು. ನಿಮ್ಗೆ ಹೆಂಗ ಅನ್ಸುತ್ತೆ ಅದು? ನಿಮ್ಮ ಸ್ಕೂಲ್ ಲೈಫಲ್ಲ ನಿಮಗೆ ಯಾರು ಜಾಸ್ತಿ ಹೊಡಿಯೋರು? ಯಾವ ಟೀಚರ್ ಕಂಡ್ರೆ ಎದುರ್ತಾ ಇದ್ರಿ? ಎಲ್ಲರೂ ಹೊಡಿಯೋರೆ, ಎಲ್ಲರೂ ಫೇವ್ರೆಟ್ ಟೀಚರ್ಸು. ನಾವು ಅವ್ರ ಫೇವ್ರೆಟ್ ಸ್ಟೂಡೆಂಟ್ಸ್ ಇರೋದ್ರಿಂದ ಹೊಡಿತಾರೆ. ಹೊಡಿಯೋರು ಫೇವ್ರೆಟ್ ಸ್ಟೂಡೆಂಟ್ಸ್ ಆಗಿರ್ತಾರೆ, ಇಲ್ಲಾಂದ್ರೆ ಅವ್ರಿಗೆ ಹೊಡಿಯಲ್ಲ. ಅದಕ್ಕೆ ಹುಡುಗರಿಗೆ ಹೆಂಗೆ ಅನ್ಸುತ್ತೆ ಅಲ್ಲ? ಹುಡುಗರು ಮಾತ್ರ ಅದು. ಯಾರಾದ್ರೂ ಟೀಚರ್ ಮೇಲೆ ಕ್ರಶ್ ಏನಾದ್ರು ಇತ್ತ ನಿಮಗೆ? ಅಷ್ಟೊಂದು ಯಾರು ಇರಲಿಲ್ಲ, ಅದರಲ್ಲಿ ಯಾರು ಇರಲಿಲ್ಲ. ಓಕೆ. ಯಾವ ಸಬ್ಜೆಕ್ಟಲ್ಲಿ ಚೆನ್ನಾಗಿದ್ರಿ ಸರ್ ನೀವು? ನಾನು ಚೆನ್ನಾಗಿ ಓದ್ತಾ ಇದ್ರಿ ಯಾವ ಸಬ್ಜೆಕ್ಟಲ್ಲಿ? ಫಸ್ಟ್ ಸೈನ್ಸಲ್ಲಿದ್ದೆ, ಆಮೇಲೆ ಡ್ರಾಪ್ ಆಗಿ ಕಾಮರ್ಸಲ್ಲಿ ಆಯಿತು. ಇವಾಗ ಆಮೇಲಿಂದ ಸಬ್ಜೆಕ್ಟೇ ಇಲ್ಲ, ಬರೀ ನಾಲೆಡ್ಜ್, ಪ್ರಾಕ್ಟಿಕಾಲಿಟಿಯಲ್ಲಿ ಬಂದ್ಬಿಟ್ಟಿದ್ದೀವಿ. ಓಕೆ. ಇದು ಶೂಟಿಂಗ್ ಎಲ್ಲ ಮಾಡಿರೋದು ಎಲ್ಲಿ? ಮಲವಳ್ಳಿ, ಮದ್ದೂರ್ ಹತ್ರ ಹುಲಿಗೆರೆಪುರ ಅಂತ, ಅದೇ ಊರಲ್ಲೇ ಮಾಡಿದೀವಿ. ಸೊ ಇಡೀ ಸಿನಿಮಾ ಪೂರ್ತಿ ಅಲ್ಲೇ? ಸಿನಿಮಾ ಪೂರ್ತಿ ಅಲ್ಲೇ ಮಾಡಿದ್ವಿ. ಒಂದೊಂದು ಪೋರ್ಷನ್ಸ್ ಇಲ್ಲಿ ಬ್ಯಾಂಗ್ಳೂರ್ ಸ್ಟುಡಿಯೋಸ್ ಅಲ್ಲಿ ಮಾಡಿದ್ವಿ. ಬಟ್ ಆ ಊರಂದು ನಮ್ ಡೈರೆಕ್ಟರ್ ಹೆಂಗ್ ಬೇಕೋ ಹಂಗೆ ಇತ್ತು. ಆ ಸೆಟ್ಟು ಪೂರ್ತಿ ಊರೇ ಹಂಗಿದೆ. ಅಲ್ಲಿಂದ ಜನರು ನಮ್ ಕಾನ್ಸೆಪ್ಟ್ ಮ್ಯಾಚ್ ಆಗಿದ್ದಾರೆ. ಅಲ್ಲವ್ರು ನೋಡಿದಾಗ ಅಲ್ಲಿ ಅವ್ರಿಗೆ ಒಂದೊಂದ್ ಸ್ವಲ್ಪ ಜನಕ್ಕೆ ಓದೋಕ್ ಬರೆಯೋಕೆ ಇನ್ನೂ ಬರ್ತಾ ಇರ್ಲಿಲ್ಲ. ನಮ್ ಕಾನ್ಸೆಪ್ಟ್ ಏನಿದೆಯೋ ಕನ್ನಡ ಓದೋದ್ ಬರೆಯೋದ್ ಕಲಿಬೇಕಂತ, ಅಲ್ಲಿನ್ನೂ ಬರಲ್ಲ ಜನಕ್ಕೆ. ಸೊ ಅದೇ ರಿಯಾಲಿಟಿ. ಇದೆಲ್ಲ ಶೂಟಿಂಗ್ ಆಗಿದೆ ಯಾವಾಗ? ಶೂಟಿಂಗ್ ನಾವು ಸ್ಟಾರ್ಟ್ ಮಾಡಿದ್ದು ಡಿಸೆಂಬರ್ ಅಲ್ಲಿ. ಬಟ್ ಡಿಸೆಂಬರ್ 2024 ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಓಕೆ ಓಕೆ. ಫೆಬ್ 2025 ಅಲ್ಲಿ ಮುಗ್ದಿದೆ ಆಲ್ಮೋಸ್ಟ್ 85%. ಸ್ಪೆಷಲ್ ಅಪಿಯರೆನ್ಸ್ ಅದಕ್ಕೋಸ್ಕರ ನಮ್ಮ ಡೈರೆಕ್ಟರ್ ಟ್ರೈ ಮಾಡ್ತಾ 9 ತಿಂಗಳಾಗೋಯ್ತು. ಸೊ ಈಗ ರಿಲೀಸ್ ರೆಡಿ ಆಗಿದೆ. ಸೊ ಡೈರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಅವ್ರು ಯಾರೋ, ಅವ್ರ ಹಿನ್ನೆಲೆ ಏನು ಸರ್? ಅವರು 20 years ಇಂದ ಇದ್ದಾರೆ ಇಂಡಸ್ಟ್ರಿಯಲ್ಲಿ. ಅವರು ದೊಡ್ಡ ದೊಡ್ಡ ಪಿಕ್ಚರ್ಗೆಲ್ಲ ಕತೆ ಬರ್ತಿದ್ದಾರೆ, ಡೈಲಾಗ್ಸ್. ಆಮೇಲೆ ನೀವು ಕೇಳೋದಾದ್ರೆ ಬಚ್ಚನ್ ಸುದೀಪ್ ಸರ್ದು,
ಆಮೇಲೆ ಸಿಂಪಲ್ ಸುನಿ ಅವ್ರದ್ದು 2-3 ಕತೆ ಇದೆ, ಅದಕ್ಕೆ ಇವರೇ ಸ್ಟೋರಿ ರೈಟರ್. ಸೊ ಇದು ಅವರ 3ನೇ ಡೈರೆಕ್ಟೋರಿಯಲ್ ಆಗಿರುತ್ತೆ. ಫಸ್ಟ್ ಬಂದ್ಬಿಟ್ಟು ರಂಗಪ್ಪ ಹೋಗ್ಬಿಟ್ಟ, ರಂಗಪ್ಪ ಹೋಗ್ಬಿಟ್ಟ, ಸಂಚಾರಿ ವಿಜಯ್ ಅವರು. ಹೌದು. ಅಂಡ್ ಇದು ಚಿಟ್ಟೆ ಅಂತ ಸೆಕೆಂಡ್ ಮೂವಿ, ಇದು ಥರ್ಡ್ ಭಾರತಿ ಟೀಚರ್. ಡೈರೆಕ್ಟರ್ ಬಂದು ಬಟ್ ಅವರು ಇಂಡಸ್ಟ್ರಿಯಲ್ ರೈಟಿಂಗ್ ತುಂಬಾ ಇದೆ. ಅವರು ಒರಿಜಿನಲಿ ಬುಕ್ ರೈಟರ್ ಅವರು. ಸೊ ಬುಕ್ ರೈಟರ್ ಸ್ಟೋರಿಯಲ್ಲೇ ಡೆಪ್ತ್ ನೋಡ್ತಾರೆ, ಹೀರೋಯಿಸಮ್ ಅದು ಇದಿಲ್ಲ. ಓಕೆ, ಸೊ ನೀವು ಡೈರೆಕ್ಟರ್ ಬಗ್ಗೆ ಹೇಳೋದಾದ್ರೆ ಏನು ಕಲ್ತ್ರಿ ಅವರಿಂದ? ಅಂದ್ರೆ ನಾನು ಆಗ ತಾನೇ ಸೀರಿಯಲ್ ಮುಗಿಸ್ಕೊಂಡು ಬಂದದು. ಅದು ಹಳೆ ಕನ್ನಡ ಫುಲ್ ಬುಕ್ಕಿಶ್ ಲ್ಯಾಂಗ್ವೇಜ್ ಇತ್ತು. ಸೊ ನಾರ್ಮಲ್ ಕನ್ನಡಕ್ಕೆ ಬರೋಕ್ಕೆ ಒಂದು 2 days ಟೈಮ್ ಆಯಿತು. ಬಿಕಾಸ್ ಯಾಕಂದರೆ ಅಲ್ಲಿ ಪ್ರಾಂಪ್ಟ್ ಕೊಟ್ಬಿಡ್ತಾರೆ ಸೀರಿಯಲ್ಸ್ ಅಲ್ಲಿ. ಸಿನಿಮಾದಲ್ಲಾದರೆ ಎಷ್ಟಿರುತ್ತೋ ಅಷ್ಟನ್ನು ಒಂದೇ ಸಲ ತಗೋಬೇಕಿರುತ್ತೆ. ಬಟ್ ಪ್ರಸನ್ನ ಸರ್ ಕೂಡ ಸಪೋರ್ಟ್ ಮಾಡಿಬಿಟ್ಟು ನನಗೆ ಈ ಸ್ವಲ್ಪ ಡಿಫಿಕಲ್ಟ್ ವರ್ಡ್ಸ್ ಎಲ್ಲ ಇದ್ದು ಅದನ್ನೆಲ್ಲ ಈಸಿ ಮಾಡಿಕೊಟ್ಟು, ನೀನು ಮಾಡೇ ಮಾಡ್ತೀಯಾ, ಈ ಥರ ಮಾಡು ಚೆನ್ನಾಗಿ ಬರುತ್ತೆ ಅಂತ ಎಲ್ಲ ಹೇಳಿ ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸರ್, ಇನ್ನು ಈ ಸಿನಿಮಾದಲ್ಲೇ ಹೇಳೋದಾದ್ರೆ ಸೊ ನಿರ್ಮಾಣ ಸಂಸ್ಥೆ ಬಗ್ಗೆ ಹೇಳಿದ್ರೆ, ಪ್ರೊಡ್ಯೂಸರ್ ಬಂದು ರಾಘವೇಂದ್ರ ರೆಡ್ಡಿ ಅಂತ, ಪೂಜೆ ಫಿಲ್ಮ್ಸ್ ಬ್ಯಾನರ್. ಸೊ ಅವ್ರದ್ದು ಇದು ಫಸ್ಟ್ ಮೂವಿ ಆಗಿರುತ್ತೆ. ಅಂಡ್ ಅದೇ ನಮ್ಮ ಕನ್ನಡಕ್ಕೋಸ್ಕರ, ಕನ್ನಡ ಲ್ಯಾಂಗ್ವೇಜ್ಗೋಸ್ಕರ ಏನೋ ಒಂದು ಮಾಡ್ಬೇಕಂತ ಈ ಕತೆ ಒಪ್ಕೊಂಡಿದ್ದಾರೆ ಅವರು. ಸೊ ಸಮಾಜಕ್ಕೂ ಅದೇ ಉದ್ದೇಶ ಕೊಡ್ಬೇಕಂತ ಹೇಳ್ದಂಗೆ, ಒಂದೊಂದ್ ಕಡೆ ಇನ್ನು ಓದೋಕ್ಕೂ ಬರೋಕ್ಕೂ ಬರಲ್ಲ ನಮ್ಮ ಜನರಿಗೆ, ಮಾತಾಡಕ್ ಬರುತ್ತೆ, ಲಿಟ್ರೇಚರ್ ಬರಲ್ಲ. ಸೊ ಅದಕ್ಕೋಸ್ಕರ ಕನ್ನಡಕ್ಕೋಸ್ಕರ ಅಂತ ಫಿಲ್ಮ್ ಮಾಡಿದ್ದಾರೆ. ಅಂಡ್ ಅವರು ಯಾವುದೇ ರೀತಿಯ ಕಮರ್ಷಿಯಲ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಅದಕ್ಕೋಸ್ಕರ ಅವರು ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ 50 rupees ಪರ್ ಟಿಕೆಟ್ ಅಂತ ಅನೌನ್ಸ್ ಮಾಡಿರೋದಾಯ್ತು. ಸೊ ಎನಿ ಸಿಂಗಲ್ ಥಿಯೇಟ್ರಲ್ಲಿ ಬರೀ 50 ರೂಪಾಯಿಗೆ ಅವರು ಯಾರೇ ಆದ್ರಿ ಎಲ್ಲೇ ಆದ್ರಿ ಇಡೀ ರಾಜ್ಯದಂತ ರಿಲೀಸ್ ಆಗಲಿದೆ. ಸೊ ಸಿಂಗಲ್ ಸ್ಕ್ರೀನಲ್ಲಿ 50 rupees ಟಿಕೆಟ್. ಓಕೆ, ಸೊ ಮಕ್ಳಿಗೆ ಏನಾದರೂ ಫ್ರೀ ಶೋ ಆ ಥರ ಏನಾರ ಅಲ್ಲಿ ಅರೇಂಜ್ ಆಗ್ತಾ ಇದಾವೆ ಸರ್. ಸ್ಕೂಲ್ ಯಾರ್ಯಾರು ನಮ್ಮ ಹತ್ರ ಕೊಲಾಬರೇಟ್ ಆಗ್ತಿದ್ದಾರೆ ನಮ್ಮ ಟೀಮ್ ಜೊತೆ. ಸೊ ಅವ್ರವ್ರಿಗೆ ಮಾತಾಡಿ ಮಾರ್ಕೆಟಿಂಗ್ ಟೀಮ್ ಎಲ್ಲ ಮಾಡ್ತಿದ್ದಾರೆ. ಬಂದಿದ್ದಾರೆ ಒಂದು 10-15 ಸ್ಕೂಲ್ಸ್ ಬಂದಿದ್ದಾರೆ ಮುಂದೆ. ಸೊ ಆ ಫ್ರೀ ಶೋಗೋಸ್ಕರ. ಆಮೇಲೆ ಅದೇ 50 rupees ಮಾಡಿರೋದ್ರಿಂದ ಅವ್ರಿಗೂ ಅಫೋರ್ಡಬಲ್ ಆಗುತ್ತೆ. ಸರ್ಕಾರಿ ಸ್ಟೂಡೆಂಟ್ಸ್ ನೀವು ನೋಡಿರ್ತೀರ, ಸೊ ಅವ್ರಿಗೂ ಅಫೋರ್ಡಬ್ಲಿ ಅಂತ 50 rupees. ಓಕೆ, ಈ ಭಾರತಿ ಅವರಿಂದ ಸೊ ಆ ಊರಲ್ಲೇ ಸೊ ಏನೇನೆಲ್ಲ ಏಳ್ಗೆ ಆಗುತ್ತೆ, ಚೇಂಜಸ್ ಏನೇನು ಆಗುತ್ತೆ? ಅದೇ ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಓದೋ ಹಾಗೆ ಬರೆಯೋ ಹಾಗೆ ಮಾಡಬೇಕು ಅಂತ ಅವಳು ಕನಸಿರುತ್ತಲ್ಲ, ಅದನ್ನ ಅವಳು ಹೇಗೆ ನನ್ಸ್ ಮಾಡ್ಕೋತಾಳೆ ಅನ್ನೋದನ್ನ ನೀವೇನಾದ್ರು ತಿಳ್ಕೊಬೇಕು ಅಂದರೆ ನಮ್ಮ ಸಿನಿಮಾ ನೋಡಲೇಬೇಕು. ಓಕೆ, ಸೊ ಅಂದರೆ ಅವ್ರ ಜನ ನಿಮ್ಮ ಆ ಊರಲ್ಲೇ ಸಿನಿಮಾದಲ್ಲೇ ಅವರೆಲ್ಲ ಸಮಸ್ಯೆಗಳು ಆ್ಯಕ್ಚುಲಿ ಏನೇನಿರುತ್ತೆ? ಅಂದರೆ ಊರಿಗೆ ಸಮಸ್ಯೆ ಇರೋ ನನಗೆ ಸಮಸ್ಯೆ ಆಗುತ್ತೆ. ಅಡೆತಡೆಗಳು ತುಂಬಾ ಇರುತ್ತೆ. ಫುಲ್ ಅಡೆತಡೆಗಳು ಅರ್ಧಂಬರ್ಧ ಎಲ್ಲ ಇದ್ದು ಫುಲ್ ಹತ್ಕೊಂಡೆಲ್ಲ ಇರುತ್ತೆ ಅದೊಂದೆಲ್ಲ ಸೀನು. ಅದಾದಮೇಲೆ ಇವ್ರದ್ದೊಂದು ಟ್ರ್ಯಾಕ್ ಹೋಗ್ತಾ ಇರುತ್ತೆ, ನಂದು ಈ ಕಡೆ ಹೋಗ್ತಾ ಇರುತ್ತೆ. ಅದಾದಮೇಲೆ ಹೇಗೆ ಅವಳು ಅದನ್ನೆಲ್ಲ ಹೊಡೆದು ಎದ್ದು ಬಂದು ಸಾಧನೆ ಮಾಡ್ತಾಳೆ ಅನ್ನೋದು ಸಿನಿಮಾ. ನೀವು ಆ ಥರ ರಿಯಲ್ ಲೈಫಲ್ಲಿ ಏನಾದರೂ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ಅದು ನಿಮ್ಗೆ ಸಮಸ್ಯೆ ಮಾಡ್ತಿರೋ ಸಿನಿಮಾದಲ್ಲಿ ಸಮಸ್ಯೆ ಮಾಡ್ತಾರಲ್ಲ, ಆ ಥರ ರಿಯಲ್ ಲೈಫಲ್ಲೇ ಆ ಥರ ಏನಾದರೂ ಇಲ್ಲಿ ನೋಡಲಿಲ್ವಾ? ಓಕೆ, ಸರಿನಾ? ಭಯಪಟ್ಟಿದ್ದಾರೆ ಇವ್ರು ಇದ್ರೆ ಯಾರು ಹೋಗಿಲ್ಲ. ಸರಿನಾ? ಸಾಂಗ್ಸ್ ಎಷ್ಟಿದೆ ಸರ್? 10 ಸಾಂಗ್ ಇದೆ. 10 ಸಾಂಗ್ಸ್ ಇದೆ. ಓಕೆ, ಫಸ್ಟ್ ನಮ್ಮ ಡೈರೆಕ್ಟರ್ 14 ಸಾಂಗ್ ಬರೆದಿದ್ರು. ಸೊ 10ಕ್ಕೆ ಮಾಡಿದ್ರು. ಅದು 10 ಸಾಂಗ್ಸ್ ಅಲ್ಲಿ ಅದೇ ಬಾಬಾ ಕನ್ನಡಿಗ ಒಂದು ಔಟ್ ಆಫ್ ದ ಝೋನ್ ಇರುತ್ತೆ. ಅಂದ್ರೆ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಆಗಿರುತ್ತೆ, ಬಟ್ ಒಂಚೂರು ಮೂವಿಯಿಂದ ಆಚೆ. ಬಟ್ ರಿಮೈನಿಂಗ್ 9 ಸಾಂಗ್ಸ್ ಏನಿದೆ ಇಲ್ಲ, ಇನ್ನೊಂದು ಸಾಂಗ್ ಆಚೆ ಇರುತ್ತೆ. ಬಾರೋ ಬಾರೋ ಗಿಣಿರಾಮ ಅಂತ ಒಂದು ಸಾಂಗ್ ಇದೆ, ಅದು ಒಂದ್ ಸ್ವಲ್ಪ ಆಚೆ ಇರುತ್ತೆ. ಬಿಟ್ರೆ ಇನ್ನೆಲ್ಲ ಕೂಡ ಸಾಂಗ್ಸ್ ಇರುತ್ತೆ. 2 ರಿಲೀಸ್ ಆಗಿದೆ, ಇನ್ನೂ 8 ರಿಲೀಸ್ ಆಗಬೇಕು. ಇನ್ನೂ 8. ಬಟ್ ಅದೇ 8 ಏನಿದೆಯೋ ಸ್ಟೋರಿಯಲ್ಲಿ ಹೋಗ್ತಾ ಇರುತ್ತೆ. ಅದು ಸಾಂಗ್ ಸ್ಟಾರ್ಟ್ ಆಗಿರೋದು ಗೊತ್ತಾಗಲ್ಲ, ಸಾಂಗ್ ಮುಗ್ದಿರೋದು ಗೊತ್ತಾಗಲ್ಲ. ಸೊ ಆ ತರ ಬ್ಲೆಂಡ್ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ ಅಲ್ಲಿ. ಬಟ್ ಅದೇ ಒಂಥರ ಮ್ಯೂಸಿಕಲ್ ಫಿಲ್ಮ್, ಸೋಲ್ಫುಲ್ ಫಿಲ್ಮ್ ಆ ಥರ. ವಸಿಷ್ಠ ಅವರು ಒಂದು ಹಾಡಿದ್ದಾರೆ, ಅದು ಯಾವುದು? ಹೌದು, ಸಿಟ್ಟು ಒಂದು ಆಯುಧ ಅಂತ ಒಂದು ಸಾಂಗ್ ಹಾಡಿದ್ದಾರೆ ಅವರು. ಅವರು ಟ್ಯೂನ್ ವೈಬ್ರೇಷನ್ ಇರೋದ್ರಿಂದ ಆ ಸಾಂಗ್ಗೆ ಇನ್ನೂ ಪವರ್ ಬಂತು. ನೀವೊಂದ್ಸರಿ ಸಾಂಗ್ ಕೇಳಿ, ಅದು ಎಲ್ರಿಗೂ ಸೂಟ್ ಆಗುತ್ತೆ. ಒಂಥರ ಮೋಟಿವೇಶನಲ್ ಸಾಂಗ್ ಇದ್ದಂಗೆ ಅದು. ಆ ಸಾಂಗ್ ಸಿಚುವೇಶನ್ ಬಂದು ನಮ್ಮ ಗುರುಗಳ ಪಾತ್ರ ಸಿ ಕೃಷ್ಣನ್ ಸರ್ ಭಾರತಿಗೆ ಮೋಟಿವೇಶನ್ ಕೊಡೋ ಸಾಂಗ್ ಆಗಿರುತ್ತಲ್ಲ. ಅವ್ರೇನಾದ್ರು ಸಿನಿಮಾದ ಒಂದಿಷ್ಟು ಕ್ಲಿಪ್ಪಿಂಗ್ಸ್ ಏನಾದರೂ ನೋಡಿದಾರ, ತೋರಿಸೋ ಪ್ರಯತ್ನ ಮಾಡಿದ್ರೆ?
ಅದು ನಮ್ಮ ಡೈರೆಕ್ಟರ್ ಗೊತ್ತಿರಬೇಕು. ಸೊ ಈ ಸಾಂಗ್ ಎಲ್ಲರೂ ನೋಡಿದ್ದಾರೆ, ಅವ್ರವ್ರ ಸೀನ್ಸ್ ಕ್ಲಿಪ್ಸ್ ಎಲ್ಲ ನೋಡಿರ್ತಾರೆ. ಸೊ ಎಲ್ರೂ ಅದೇ ಚೆನ್ನಾಗಿ ಬಂದಿದೆ. ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ಅಷ್ಟೇ ನೋಡಿ, ಫುಲ್ ಸಿನಿಮಾ ನೋಡಿಲ್ಲ ಯಾರು ಕೂಡ. ಓಕೆ. ಸೊ ಈ ಕೊನೆಯದಾಗೆ ಇನ್ನೇನು ರಿಲೀಸಿಗೆ ರೆಡಿ ಇದೆ, ಸೊ ಆಡಿಯನ್ಸ್ಗೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮಸ್ಕಾರ. ದಯವಿಟ್ಟು ಎಲ್ಲರೂ ಇದೇ ಸಿನಿಮಾ ನಮ್ಮ ಸಂಕ್ರಾಂತಿ ಹಬ್ಬಕ್ಕೆ ಮೊದಲನೇದಾಗಿ ನಾವು ಬರ್ತಾ ಇದ್ವಿ. ಭಾರತಿ ಟೀಚರ್ 16ನೇ ತಾರೀಕು ದಿಸ್ ಫ್ರೈಡೆ ರಿಲೀಸ್ ಆಗಲಿದೆ. ಎಲ್ಲರೂ ಕನ್ನಡಿಗರು, ಕನ್ನಡಕ್ಕೋಸ್ಕರ ಮಾಡಿರೋ ಸಿನಿಮಾ, ಕನ್ನಡದ ಕಾಳಜಿ ಇರುವ ಸಿನಿಮಾ. ಸೊ ಸಾಮಾಜಿಕವಾಗಿ ಒಂದಿಷ್ಟು ಏನಾದರೂ ಒಂದು ಇನ್ಸ್ಪಿರೇಷನ್ ಕೊಡೋಣ ಅಂತ ಮಾಡಿರುವ ಸಿನಿಮಾ. ದಯವಿಟ್ಟು ಎಲ್ಲರೂ ಈ ಸಿನಿಮಾನ ನೋಡಿ. ಹಾಗೂ 2 hours ನಮ್ಮ ರನ್ ಟೈಮ್ ಆಗಿರುತ್ತೆ. ಸೊ 2 hours-ಅಲ್ಲಿ 1 ನಿಮಿಷನೂ ಬೋರ್ ಅನ್ಸಲ್ಲ. ದಯವಿಟ್ಟು ಎಲ್ಲರೂ ನೋಡಿ. ಹಾಗೆ ನಿಮಗೋಸ್ಕರ ಎಲ್ರಿಗೋಸ್ಕರ 50 ರೂಪಾಯಿ ಸಿಂಗಲ್ ಸ್ಕ್ರೀನಲ್ಲಿ ಮಾಡಿದ್ದೀವಿ ಟಿಕೆಟು. ಎಲ್ಲರೂ ನೋಡಿ ಈ ಹೊಸ ತಂಡನ್ನು ನಮ್ಮನ್ನು ಆಶೀರ್ವದಿಸಿ ಅಂತ ಕೇಳ್ಕೊತೀನಿ. ನೀವು ಹೇಳೋದು? ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಯಶಿಕಾ. ಇದೇ ಜನವರಿ 14ನೇ ತಾರೀಕು ನಮ್ಮ ಸಿನಿಮಾ ಭಾರತಿ ಟೀಚರ್ 7ನೇ ತರಗತಿ ರಿಲೀಸ್ ಆಗ್ತಾ ಇದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿ, ಪ್ರೋತ್ಸಾಹ, ಸಪೋರ್ಟ್ ಎಲ್ಲ ಕೂಡ ನಮ್ಮಲ್ಲಿ ಹೀಗೆ ಇರಬೇಕು ಅಂತ ಕೇಳ್ಕೊತೇನೆ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಇಡೀ ನಿಮ್ಮ ಭಾರತಿ ಟೀಚರ್ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ನೀವು ಕೂಡ ಸಿನಿಮಾ ಬಂದು ನೋಡಿ. ಖಂಡಿತ.